ನೋಡಲು ಬೆಳ್ಳಗೆ ಮುದ್ದಾಗಿದ್ದ ಲಾವಣ್ಯಲನ ಕಂಡ್ರೆ ಎಂತಹ ಗಂಡಸಿಗಾದ್ರೂ ಅವಳನ್ನ ತನ್ನವಳಾಗಿಸ್ಕೊಳ್ಬೇಕು ಅನ್ನಿಸ್ತಾ ಇತ್ತು. ಆದ್ದರಿಂದ ಸಿಕ್ಕ ಸಮಯವನ್ನ ವ್ಯರ್ಥ ಮಾಡಬಾರ್ದು ಅಂತ ಭಾವಿಸಿದ ಆ ನಿರ್ಮಾಪಕ ಲಾವಣ್ಯಾಳನ್ನ ತನ್ನ ಹತ್ತಿರಕ್ಕೆ ಸೆಳೆದುಕೊಂಡು ಅವಳ ಮೇಲೆ ಮಳೆಯನ್ನ ಸುರಿಸುತ್ತಾ ತನ್ನ ಕಬಂದ ಬಾಹುಗಳಲ್ಲಿ ಬಂಧಿಸಿದ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸುಸ್ವಾಗತ. ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ನೀಡಿ. ಕತೆ ಪೂರ್ತಿಯಾಗಿ ನೋಡಿ, ತುಂಬ ಇಂಟ್ರೆಸ್ಟ್ ಆಗಿದೆ. ಪೂರ್ತಿಯಾಗಿ ಕೇಳೋದನ್ನು ಮರಿಬೇಡಿ. ಮತ್ತೂರು ಎಂಬ ಕುಗ್ರಾಮದ ರಮೇಶಪ್ಪ ಮತ್ತು ಶಾಂತಮ್ಮ ಎಂಬ ಬಡ ದಂಪತಿಗಳಿಗೆ 5ನೇ ಮಗುವಾಗಿ ಲಾವಣ್ಯ ಜನಿಸಿದಳು. ತಂದೆ ಹೇಗಿದ್ದರೂ ಸಹ ತಾಯಿ ಸುಂದರಿಯಾಗಿದ್ದ ಕಾರಣ ಆಕೆ ಕೂಡ ನೋಡಲು ತುಂಬಾ ಸುಂದರವಾಗಿದ್ದಳು. ಲಾವಣ್ಯ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಳು. ವಿದ್ಯಾಭ್ಯಾಸ ಮಾಡಬೇಕಾದ ವಯಸ್ಸಿನಲ್ಲೇ ತನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ತನ್ನ 4 ಅಕ್ಕಂದಿರ ಜೊತೆಗೂಡಿ ಕೂಲಿಯ ಕೆಲಸಕ್ಕೆ ಹೋಗ್ತಾ ಇದ್ಲು. ರೆಕ್ಕೆ ಬಿಚ್ಚಿ ದುಡಿದರೆ ಮಾತ್ರ ಹೊಟ್ಟೆ ತುಂಬುವಂತಹ ಕುಟುಂಬದ ಪರಿಸ್ಥಿತಿ ಅವರದ್ದು. ತುಂಬಾ ಬಡತನದ ಪರಿಸ್ಥಿತಿ. ಹಾಗಾಗಿ ಲಾವಣ್ಯ ಚಿಕ್ಕಂದಿನಿಂದ ದೊಡ್ಡವಳಾಗುವವರೆಗೂ ಹಳ್ಳಿಯಲ್ಲೇ ಯಾವುದೋ ಒಂದು ಕೆಲಸ ಮಾಡಿಕೊಂಡೇ ಕಾಲವನ್ನ ಕಳೆಯುತ್ತಾ ಇದ್ಲು. ಹೀಗೆ ದಿನಗಳು ಸುಸೂತ್ರವಾಗಿ ಸಾಗುತ್ತಿರುವಾಗ ಒಂದು ದಿನ ಅವಳು ತನ್ನ ಅಕ್ಕಂದಿರ ಜೊತೆಗೂಡಿ ನೋಡಿದ ಸಿನಿಮಾ ಅವಳ ಜೀವನವನ್ನೇ ಬದಲಾಯಿಸುತ್ತೆ ಅಂಥೇಳಿ ಆ ದಿನ ಅವಳು ಊಹೆ ಕೂಡ ಮಾಡಿರಲಿಲ್ಲ. ಜೀವನದಲ್ಲಿ ಬದಲಾಗುವಂತಹ ಒಂದು ಘಟನೆ ನಡೆಯಿತು. ಒಂದು ದಿನ ಲಾವಣ್ಯ ತನ್ನ ಅಕ್ಕಂದಿರ ಜೊತೆ ಸಿನಿಮಾ ನೋಡೋದಕ್ಕೆ ತಮ್ಮ ಹಳ್ಳಿಯಲ್ಲಿದ್ದ ಚಿತ್ರಮಂದಿರಕ್ಕೆ ಹೋದ್ಲು. ಸಿನಿಮಾ ಥಿಯೇಟರ್ಗೆ ಹೋದ್ಲು. ಸಿನಿಮಾ ನೋಡುತ್ತಿರುವಾಗ ಸುತ್ತಮುತ್ತಲಿದ್ದ ಜನರು ಹಾಕುತ್ತಿದ್ದ ಶಿಳ್ಳೆಗಳು, ಚಪ್ಪಾಳೆಗಳು ಮತ್ತು ಸಂಭ್ರಮವನ್ನ ಹತ್ತಿರದಿಂದ ನೋಡಿದ ಲಾವಣ್ಯ ಆ ಸಂಭ್ರಮವನ್ನ ನೋಡಿ ತಾನೇ ಸಿನಿಮಾದ ಹೀರೋಯಿನ್ ಎನ್ನುವಂತೆ ಸಂಭ್ರಮ ಪಟ್ಟುಕೊಂಡು ಹೋದಳು. ಆ ಕ್ಷಣದಲ್ಲಿ ತಾನೂ ಕೂಡ ದೊಡ್ಡ ಸಿನಿಮಾ ಹೀರೋಯಿನ್ ಆಗಬೇಕು ಎಂದು ಕನಸು ಕಾಣಲು ಶುರು ಮಾಡಿದಳು. ತನ್ನ ಕನಸಿನ ಬಗ್ಗೆ ಮೊದಲು ತನ್ನ ಅಕ್ಕಂದಿರ ಬಳಿ ಹೇಳಿಕೊಂಡಳು. ಲಾವಣ್ಯಲ ಮಾತುಗಳು ಕೇಳಿದ ಅಕ್ಕಂದಿರೆಲ್ಲ, ನಿನಗೇನಾದ್ರೂ ಹುಚ್ಚು ಹಿಡಿದಿದೆಯೇ? ನೀನೆಲ್ಲಿ ಹೀರೋಯಿನ್ ಆಗೋದಿಲ್ಲಿ ಎಂದು ಅವಹೇಳನ ಮಾಡುವಾಗ ತನ್ನವರೇ ತನ್ನನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಲಾವಣ್ಯ ತುಂಬಾನೇ ಸಂಕಟಪಟ್ಟಳು. ಇಲ್ಲಿಯೇ ಇದ್ರೆ ತನ್ನ ಜೀವನ ಆ ಹಳ್ಳಿಯಲ್ಲೇ ಮುಗಿದು ಹೋಗುತ್ತೆ ಎಂದು ಭಾವಿಸಿದ ಲಾವಣ್ಯ ಚೆನ್ನಾಗಿ ಯೋಚನೆಯನ್ನ ಮಾಡಿ ಮನೆಯಲ್ಲಿದ್ದ ಒಟ್ಟು ಹಣವನ್ನ ತೆಗೆದುಕೊಂಡು ಬೆಂಗಳೂರಿಗೆ ಹೋಗುವ ರೈಲನ್ನ ಏರಿದ್ಲು. ಆಗ ಸಮಯ ಸರಿಯಾಗಿ ಸಂಜೆ 4 ಗಂಟೆ. ಬೆಂಗಳೂರಿನ ಗಾಂಧಿನಗರ ಪ್ರದೇಶದ ಒಂದು ಬಂಗಲೆ ನೋಡಿದರೆ ಕಣ್ಣು ತಿರುಗಿಸುವುದು ಕಷ್ಟ ಎನ್ನುವಷ್ಟು ಸುಂದರವಾಗಿದ್ದ ಆ ಬಂಗಲೆಯ ಸುತ್ತ ಸುಮಾರು 25 ವರ್ಷದ ಹುಡುಗಿಯೊಬ್ಳು ಅಡ್ಡಾಡ್ತಾ ಇದ್ಲು. ಪ್ರಿಯವೀಕ್ಷಕರ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅದೇ ಲಾವಣ್ಯ. ಅಲ್ಲಿನ ವಾಚ್ಮನ್ ಜೊತೆ ಏನೋ ಹೇಳಿದಾಗ ಅವನು ಬಂಗಲೆಯ ಒಳಗೆ ಹೋಗಿ 5 ನಿಮಿಷಗಳ ನಂತರ ಬಂದು ಅವಳನ್ನ ಒಳಗೆ ಹೋಗೋದಕ್ಕೆ ಹೇಳ್ದ. ವಿಷಯವೇನೆಂದ್ರೆ ಅದು ಒಬ್ಬ ಪ್ರಮುಖ ಸಿನಿಮಾ ನಿರ್ಮಾಪಕನ ಮನೆ. ಅದು ಅವನ ಅದೃಷ್ಟವೋ ಅಥವಾ ಲಾವಣ್ಯಳ ಅದೃಷ್ಟವೋ ತಿಳಿಯದು. ಆದರೆ ಆ ಸಮಯದಲ್ಲಿ ಆ ನಿರ್ಮಾಪಕ ಒಬ್ಬನೇ ಬಂಗಲೆಯಲ್ಲಿ ಮದ್ಯವನ್ನ ಸೇವಿಸ್ತಾ ಇದ್ದ. ಒಳಗೆ ಹೋದ ಕೂಡಲೇ ಅವನನ್ನ ನೋಡಿದ ಲಾವಣ್ಯ ಅವನ ಮೈಂಡ್ ಬ್ಲಾಕ್ ಆಗುವಂತಹ ಒಂದು ಮಾತನ್ನ ಹೇಳಿದ್ಲು. ಅದೇನು ಅಂದ್ರೆ, ನಾನು ಹೇಗಾದ್ರೂ ಸರಿ ಹೀರೋಯಿನ್ ಆಗಬೇಕು ಸರ್, ಅದಕ್ಕಾಗಿ ನೀವು ಏನು ಮಾಡು ಅಂದ್ರೂ ಮಾಡ್ತೇನೆ, ಏನು ಕೇಳಿದರೂ ಕೊಡ್ತೇನೆ ಅಂತ ಹೇಳಿದ್ಲು. ಹುಡುಗಿಯರನ್ನ ಅನುಭವಿಸಿ ಹೀರೋಯಿನ್ ಮಾಡಿದ ಇತಿಹಾಸ ಆ ನಿರ್ಮಾಪಕನಿಗೆ ಮೊದಲಿಂದಲೂ ಇತ್ತು. ಆ ವಿಷಯ ಲಾವಣಿಗೆಗೆ ತಿಳಿಯಿತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅಷ್ಟು ನೇರವಾಗಿ ಬಂದು ಅವಳು ಹಾಗೆ ಮಾತಾಡಿದಾಗ ಆ ನಿರ್ಮಾಪಕ ಒಂದು ಕ್ಷಣ ಬೆಚ್ಚಿಬಿದ್ದ. ನರಿ ಬಾಲ ತುಳಿದು ಬಂದಿರಬೇಕು ಅಂತ ಅನ್ಕೊಂಡ. ಅವನು ತನ್ನ ಅದೃಷ್ಟಕ್ಕೆ ಹಿರಿ ಹೀಗಿದ. ಯಾಕೆಂದ್ರೆ ನೋಡಲು ಬೆಳ್ಳಗೆ ಮುದ್ದಾಗಿದ್ದ ಲಾವಣ್ಯಲನ ಕಂಡ್ರೆ ಎಂತಹ ಗಂಡಸಿಗಾದ್ರೂ ಅವಳನ್ನ ತನ್ನವಳಾಗಿಸಿಕೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆದ್ದರಿಂದ ಸಿಕ್ಕ ಸಮಯವನ್ನ ವ್ಯರ್ಥ ಮಾಡಬಾರ್ದು ಅಂತ ಭಾವಿಸಿದ ಆ ಒಬ್ಬ ನಿರ್ಮಾಪಕ, ಪ್ರೊಡ್ಯೂಸರ್, ಲಾವಣ್ಯಲನ್ನ ತನ್ನ ಪಕ್ಕ ಕುಳ್ಳಿಸಿಕೊಂಡು ಅವಳ ಮೇಲೆ ಮಳೆಯನ್ನ ಸುರಿಸುತ್ತಾ ತನ್ನ ಕಬಂದ ಬಾಹುಗಳಲ್ಲಿ ಬಂಧಿಸ್ದ. ಆ ನಿರ್ಮಾಪಕ ಮಾಡ್ತಾ ಇದ್ದ ಕೆಲಸಗಳಿಂದ ಲಾವಣ್ಯಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅವನೇನು ಬಯಸ್ತಾ ಇದ್ದಾನೆ ಅಂತ.
ಆದರೂ ಒಂದು ಮಾತು ಆಡದ ಲಾವಣ್ಯ ಆ ನಿರ್ಮಾಪಕ ಬಯಸಿದಂತೆಯೇ ತನ್ನ ಸೌಂದರ್ಯವನ್ನೆಲ್ಲ ಅವನಿಗೆ ಒಪ್ಪಿಸಿದ್ಲು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದ ಆ ಒಪ್ಪಿಸುವ ಪ್ರಕ್ರಿಯೆಯಲ್ಲಿ ಲಾವಣ್ಯ ಸಂಪೂರ್ಣವಾಗಿ ಆ ನಿರ್ಮಾಪಕನನ್ನ ಮೆಚ್ಚಿಸಿದ್ಲು. ಯಾಕಂದ್ರೆ ಲಾವಣ್ಯಗೆ ಯಾರು ಹೇಗೆ ಬುಟ್ಟಿಗೆ ಹಾಕ್ಕೊಳ್ಬೇಕು ಅಂಥೇಳಿ ಚೆನ್ನಾಗಿ ತಿಳಿದಿತ್ತು. ಅವೆಲ್ಲವನ್ನ ತನ್ನ ಹಳ್ಳಿಯಲ್ಲಿ ನಡೆದ ಹಳೆಯ ಅನುಭವಗಳಿಂದಲೇ ಕಲಿತಿದ್ಲು. ಲಾವಣ್ಯ ಮಾಡಿದ ಸೇವೆಯನ್ನ ಮೆಚ್ಚಿದ ನಿರ್ಮಾಪಕ, ನೋಡೋದಕ್ಕೆ ಬಹಳ ಎಳೆಯವಳಾಗಿದ್ಯಾ, ನಿನ್ ಹೆಸರೇನು ಅಂತ ಕೇಳ್ದ. ಲಾವಣ್ಯ ಅಂಥೇಳಿ ನಾಚುತ್ತಾ ಉತ್ತರಿಸಿದ್ಲು. ಓ ಹೌದಾ, ಹಾಗಾದ್ರೆ ನಿನಗೆ ಹೀರೋಯಿನ್ ಆಗೋದು ಅಂತಂದ್ರೆ ಅಷ್ಟೊಂದು ಇಷ್ಟಾನಾ ಅಂತ ಕೇಳ್ದ. ಅದಕ್ಕೆ ಅವಳು, ಅದು ನನ್ನ ಜೀವನದ ಆಸೆ, ಅದಕ್ಕಾಗಿ ಏನು ಮಾಡೋದಕ್ಕೂ ಕೂಡ ಸಿದ್ಧ ಅಂತ ಉತ್ತರಿಸಿದ್ಲು ಲಾವಣ್ಯ. ಲಾವಣ್ಯ ಹೇಳಿದ ಪ್ರತಿಯೊಂದು ಮಾತನ್ನ ಕೇಳಿದ ಆ ನಿರ್ಮಾಪಕ, ನೀನು ನನಗೆ ತುಂಬಾನೇ ಇಷ್ಟವಾದೆ, ಖಂಡಿತವಾಗಿಯೂ ನಿನ್ನನ್ನ ಸಿನಿಮಾ ಹೀರೋಯಿನ್ ಮಾಡುತ್ತೇನೆ, ನನ್ನ ಮುಂದಿನ ಸಿನಿಮಾದಲ್ಲಿ ನೀನೇ ಹೀರೋಯಿನ್ ಎನ್ನುತ್ತಾ ಚೆಕ್ಕೊಂದನ್ನ ಬರೆದುಕೊಟ್ಟ. ಆ ಚೆಕ್ಕನ್ನ ಸ್ವೀಕರಿಸುತ್ತಾ ಥ್ಯಾಂಕ್ ಯು ಸಾರ್ ಎಂದು ಅವನ ಕಾಲುಗಳ ಮೇಲೆ ಬಿದ್ದು ಸಣ್ಣ ಮಗುವಿನಂತೆ ಅಳೋದಕ್ಕೆ ಶುರು ಮಾಡಿದ್ಲು ಲಾವಣ್ಯ. ಇದಕ್ಕೆ ಇಷ್ಟೊಂದು ಫೀಲ್ ಆದ್ರೆ ಹೇಗೆ? ನನ್ನನ್ನು ನಂಬಿ ಬಂದಿದ್ಯಾ, ನಿನ್ನನ್ನ ಚಿತ್ರರಂಗದಲ್ಲೇ ದೊಡ್ಡ ಹೀರೋಯಿನ್ ಆಗಿ ನಿಲ್ಲಿಸುತ್ತೇನೆ ನೋಡು ಎಂದಾಗ ಲಾವಣ್ಯ ಸಂಭ್ರಮದ ತುದಿಗೆ ತಲುಪಿದ್ಲು. ಹೀರೋಯಿನ್ ಆದ ಮೇಲೆ ನನ್ನನ್ನು ಮರೆಯೋದಿಲ್ಲ ತಾನೇ ಅಂಥೇಳಿ ನಿರ್ಮಾಪಕ ಕೇಳಿದಾಗ, ಎಂಥ ಮಾತು ಸಾರ್, ಮನಸ್ಸಿನಲ್ಲಿ 1000 ಕನಸುಗಳನ್ನ ಹೊತ್ತು ಈ ಊರಿಗೆ ಬಂದಿದ್ದೇನೆ. ಈ ಊರಿಗೆ ಬಂದ ನನಗೆ ದಾರಿ ತೋರಿಸಿದಂತಹ ಮೊದಲ ಗುರು ನೀವು. ಅಂತಹ ಗುರುವನ್ನೇ ಮರೆಯೋದಕ್ಕೆ ಸಾಧ್ಯವೇ? ನಿಮಗೆ ಯಾವ ಸಮಯದಲ್ಲಿ ಈ ಶಿಷ್ಯೆಯ ಪಾದಸೇವೆಯ ಅಗತ್ಯ ಇರುತ್ತೋ ಆ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲೇ ಇದ್ದು ಪಾದಸೇವೆ ಮಾಡಿಕೊಳ್ಳುತ್ತಾ ಪುನೀತಲಾಗುತ್ತೇನೆ ಅಂತ ಹೇಳಿದ್ಲು. ಲಾವಣ್ಯ ಹೀಗೆ ಹೇಳಿದ್ದನ್ನ ಕೇಳಿ, ಅಬ್ಬಾ, ಮಾತುಗಳನ್ನ ಚೆನ್ನಾಗಿ ಕಲಿತಿದ್ಯಾ, ನಿನ್ನ ವೇಗ ನೋಡ್ತಾ ಇದ್ರೆ ಚಿತ್ರರಂಗವನ್ನ ಆಳುವಂತಿದ್ದೀಯಾ ಎನ್ನುತ್ತಾ ಮತ್ತೆ ಅವಳನ್ನ ರೂಮಿಗೆ ಕರೆದುಕೊಂಡು ಹೋದ ಪ್ರೊಡ್ಯೂಸರ್. ಹಾಗೆ ಹೊಟ್ಟೆಪಾಡಿಗಾಗಿ ಹಳ್ಳಿಯಿಂದ ಬೆಂಗಳೂರಿಗೆ ಹೀರೋಯಿನ್ ಆಗಲು ಬಂದ ತನಗೆ ಅವಕಾಶವನ್ನ ಕೊಟ್ಟಂತಹ, ತಾನು ಹೀರೋಯಿನ್ ಆಗಿ ಬೆಳೆಯೋದಕ್ಕೆ ಕಾರಣವಾದಂತಹ ಆ ನಿರ್ಮಾಪಕನಿಗೆ ಲಾವಣ್ಯ ನಿರಂತರ ಪಾದಸೇವೆ ಮಾಡ್ತಾ ಇದ್ದಾಳೆ. ಈ ಕತೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅವಳು ಮಾಡಿದ್ದು ತಪ್ಪಾ ಸರಿನಾ ಅಂತೇಳಿ ಕಮೆಂಟ್ ಕೂಡ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇವೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್.